ಯಾಕಂದರೆ ಎಳೆ ಮಕ್ಕಳಲ್ಲಿ ಹೃದಯ ಓಪನ್ ಆಗಿದೆ ಅವರಿಗೆ. ಅದರಿಂದಲೇ ಕಾನ್ಷಿಯಸ್ನೆಸ್ ಅನ್ನೋದಕ್ಕೆ ಲಿಮಿಟೇ ಇಲ್ಲ. ಮಕ್ಕಳ ಕಾನ್ಷಿಯಸ್ನೆಸ್ ಅಂದರೆ ದೇ ಆರ್ ಎಲ್ಲ ಕಡೆ ಆವರಿಸ್ಕೊಂಬಿಟ್ಟಿದೆ ಅವರು. ಅದರಿಂದ ಅವರಿಗೆ ಡಿಸಿಪೇಟ್ ಆಗೋಗಿದೆ. ಅದನ್ನ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಒಂದು ಕಡೆ ಗಮನ ಇಟ್ಟು ಒಂದು ಕೆಲಸ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಿಗೆ, ಎಳೆ ಮಕ್ಕಳಿಗೆ. ಆವಾಗ ಫೋಕಸಿಂಗ್ ನೀವು ಹೇಳ್ದಂಗೆ ಬೇಕು. ಇದು ಒಂದು ರೀತಿ ಜಾಣ್ತನ, ಮನಸ್ಸನ್ನು ಯಾವ ರೀತಿ ಪಳಗಿಸೋದು ಅಂತಿದೆಯಲ್ಲ, ಆ್ಯಕ್ಚುಲಿ ಇದು ಸೈಕಾಲಜಿ ಅಲ್ವೇ ಅಲ್ಲ, ಇದು ಸ್ಪಿರಿಚುಯಾಲಿಟಿ, ಇದು ಅಧ್ಯಾತ್ಮ. ಯಾಕೆ ಅಂದರೆ ಈ ಮನಸ್ಸು ಅನ್ನೋದು ಬಹಳ ವಿಶಾಲವಾದದ್ದು. ಎಲ್ಲಿವರೆಗೆ ನಾವು ಪಾಯ್ಸನ್ ತೆಗೆಯೋದಿಲ್ಲ ಅಲ್ಲಿವರೆಗೆ ನಮ್ಗೆ ಅದು ಉಪಯೋಗಕ್ಕೆ ಬರಲ್ಲ. ಆದರೆ ಚಿಕ್ಕ ಮಕ್ಕಳಲ್ಲಿ ಮನಸ್ಸು ಪಾಯ್ಸನ್ ಆಗಿಲ್ಲ, ಹೃದಯ ವಿಶಾಲವಾಗಿದೆ. ಅವರಿಗೆ ಇವಾಗ ಏನು ಬೇಕು? ಫೋಕಸಿಂಗ್ ಬೇಕು. ಮನಸ್ಸನ್ನು ಸಂಕುಚಿತ ಮಾಡಬೇಕು, ಒಂದು ಕಡೆ ಮನಸ್ಸು ಇಡೋ ಹಾಗೆ ಏಕಾಗ್ರತೆ ಹೇಳ್ಕೊಡ್ಬೇಕು, ಫೋಕಸಿಂಗ್ ಹೇಳ್ಕೊಡ್ಬೇಕು, ಕಾನ್ಸಂಟ್ರೇಷನ್ ಹೇಳ್ಕೊಡ್ಬೇಕು. ಯಾಕೆ ಅಂದರೆ ಅವ್ರು ಆಲ್ರೆಡಿ ದೇ ಆರ್ ವೆರಿ ಇನ್ನೋಸೆಂಟ್, ದೇರ್ ಕಾನ್ಷಿಯಸ್ನೆಸ್ ಈಸ್ ಅನ್ಲಿಮಿಟೆಡ್, ಅನ್ಬೌಂಡೆಡ್. ಎಲ್ಲರೂ ಜೀವನ ಸರ್ವೈವ್ ಮಾಡೋದು ಕಷ್ಟ. ಪ್ರಾರಂಭದಲ್ಲಿ ಅದು ಬೇಕು. ಆಮೇಲೆ ನಿಧಾನವಾಗಿ ಆ ಮಕ್ಕಳಿಗೆ ಒಂದು ಮೆಚ್ಯೂರಿಟಿ ಬರೋ ಟೈಮ್ನಲ್ಲಿ ಇನ್ನೊಂದು ಇನ್ಸಿಯೇಷನ್ ಆಗಬೇಕು. ಆ ಒಂದು ಫೋಕಸಿಂಗ್ ಮೈಂಡ್ ಏನಿದೆ ಅದನ್ನು ಪುನಃ ಸ್ವಲ್ಪವಾಗಿ ವಿಶಾಲ ಮಾಡದೇ ಇದ್ದರೆ, ಅದು ಎಕ್ಸ್ಪ್ಯಾಂಡ್ ಆಗದೇ ಇದ್ದರೆ ಕಾನ್ಷಿಯಸ್ನೆಸ್ಸು, ಮತ್ತು ಅವರಿಗೆ ಅಹಂಕಾರ, ಆ ಸೆಲ್ಫ್ ಸೆಂಟರ್ಡ್ನೆಸ್ ಎಲ್ಲ ಬಂದ್ಬಿಡುತ್ತೆ. ಅದೇ ಆ ಮೊಮೆಂಟಲ್ಲೇ ಆ ಟೀನ್ ಏಜ್ನಲ್ಲಿ ಆ ಒಂದು ಮೆಚ್ಯೂರಿಟಿ, ಫಿಸಿಕಲ್ ಮೆಚ್ಯೂರಿಟಿ ಬಂದಾಗ, ಹಾರ್ಮೋನಲ್ ಸಿಕ್ರೀಷನ್ ಪ್ರಾರಂಭ ಆದಾಗ, ಆ ಒಂದು ಟೈಮ್ನಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಇನ್ಸಿಯೇಷನ್ ಕೊಟ್ಟು ಆ ಮನಸ್ಸು ಯಾವಾಗ ಸಂಕುಚಿತವಾಗಿರುತ್ತೆ ಹಾಗೆ ಬಿಟ್ಬಿಟ್ರೆ ಆ ಮಕ್ಕಳ ವ್ಯಕ್ತಿತ್ವ ಬೇರೆ ರೀತಿಯೇ ಆಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ವಿಶಾಲತೆ, ಹೃದಯ ಶ್ರೀಮಂತಿಕೆ, ಪುನಃ ವಾಪಸ್ಸು ಮಕ್ಕಳನ್ನ ಮತ್ತೆ ಆ ಒಂದು ಹದಕ್ಕೆ ತರಬೇಕು. ಅಲ್ಲೇನೆ ಅಧ್ಯಾತ್ಮದ ಒಂದು ಟಚ್ ಮಕ್ಕಳಿಗೆ ಬೇಕಾಗುತ್ತೆ. ದಟ್ ಎಕ್ಸ್ಪ್ಯಾನ್ಷನ್ ದೊಡ್ಡವ್ರಿಗೂ ಬೇಕಾಗಿದೆ. ಅದರಿಂದ ಬರೀ ಮಕ್ಕಳೇ ಅಲ್ಲ, ಈಗ ದೊಡ್ಡವ್ರಿಗೂ ಕೂಡ ಆ ಮಗುತ್ವಕ್ಕೆ ಬರೋಕ್ಕೆ ವಾಪಸ್ ಬಂದಿಲ್ಲ ಎಷ್ಟೋ ಜನ. ವಾಪಸ್ ಬಂದ್ರೇ ಅವರ ಮತ್ತೆ ಮುಂದಿನ ಬೆಳವಣಿಗೆ, ಇಲ್ಲದರೆ ಆ ಬೆಳವಣಿಗೆ ನಿಂತು ಹೋಗ್ಬಿಡುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳು ಯಾವ ಆಚರಣೆಗಳನ್ನ ಅಥವಾ ಯಾವ ರೀತಿ ಮನೆಯಲ್ಲಿ ನಡ್ಕೋಬಾರದು ಅನ್ನೋ ಮಾಹಿತಿಯನ್ನ ಗುರುಗಳು ನೀಡಿದ್ದಾರೆ. ಹಾಗೆ ಎಂದಿನಂತೆ ಭಗವದ್ಗೀತೆಯ ಸಾಕಷ್ಟು ಜ್ಞಾನವನ್ನ ನಮಗೆ ದಾರಿ ಎರೆದಿದ್ದಾರೆ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರು. ಇವರಿಬ್ಬರಿಗೂ ಶಿರಸ ನಮಿಸ್ತಾ ಇಂಥ ಮಾಹಿತಿಗಳನ್ನ ಮತ್ತಷ್ಟು ನಮಗೆ ನೀಡ್ತಾ ಇರಿ, ನಮ್ಮ ಜೀವನವನ್ನ ಉದ್ಧರಿಸ್ತಾ ಇರಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.